ಎಲ್ಲರಿಗೂ ನಮಸ್ಕಾರ. ದರಿದ್ರ ಮಹಿಳೆಯರ ರೂಢಿಗಳು ಅಥವಾ ಲಕ್ಷಣಗಳು. ಇದು ಹಿರಿಯರು ಹೇಳಿರುವ ಕಿವಿ ಮಾತುಗಳು. ಮೊದಲನೇದು, ಹೊಸ್ತಿಲು ಪೂಜೆ, ತುಳಸಿ ಪೂಜೆ ಮಾಡದ ಹಾಗೂ ಹೊಸ್ತಿಲನ್ನು ಕಳೆಯಾಗಿ ಇರುವುದಿಲ್ಲ ಅಂತಹ ಮನೆಯಲ್ಲಿ ಲಕ್ಷ್ಮಿಯು ನೆಲೆಸುವುದಿಲ್ಲ. ಸ್ನಾನ, ಮಡಿ ಪೂಜೆ, ಹವನ ಸಂಸ್ಕಾರ ಇಲ್ಲದ ಮನೆಯಲ್ಲಿ ತಾಯಿಯು ನೆಲೆಸುವುದಿಲ್ಲ. ಒಲೆ ಆರಿ ಹೋಗುವ ಹಾಗೆ ಪದೇ ಪದೇ ಮನೆಯಲ್ಲಿ ಹಾಲನ್ನು ಉಕ್ಕಿಸಬಾರದು. ಬೆಳಿಗ್ಗೆ ಎದ್ದ ತಕ್ಷಣ ತಾಳೀಸರ ಬೆನ್ನಿಗೆ ಇದ್ದರೂ ಸರಿಪಡಿಸದೇ ಇರುವ ಹೆಂಗಸರು ಮನೆಗೆ ದರಿದ್ರ ತರುತ್ತಾರೆ. ಮನೆಯಲ್ಲಿ ಹೆಂಗಸರು ಹಾಲಿನ ಪಾತ್ರೆ, ರೊಟ್ಟಿ ಹಂಚನ್ನು ಬೋರಲು ಹಾಕಬಾರದು. ಎಂಜಲು ಕೈಯಲ್ಲಿ ತಟ್ಟೆ ಎತ್ತಬಾರದು. ಎಂಜಲು ಕೈಯನ್ನು ಒಣಗಿಸಬಾರದು. ಇದರಿಂದ ಮನೆಯಲ್ಲಿ ಸಾಲಬಾಧೆ ಕಾಡುತ್ತದೆ. ಗಂಡ ಊಟಕ್ಕೆ ಕುಳಿತಾಗ ಹಾಲಿಗೆ ಹೆಪ್ಪು ಹಾಕಬಾರದು. ಮನೆಯಿಂದ ಗಂಡ ಹೊರಟ ಹಿಂದೆಯೇ ಹೆಂಡತಿ ಮುಖ ತೊಳೆಯುವುದು, ಸ್ನಾನ ಮಾಡುವುದು ಅಥವಾ ಮನೆ ಒರೆಸುವುದು ಮಾಡಬಾರದು. ಮುಸ್ಸಂಜೆ ವೇಳೆ ಬಟ್ಟೆ ಒಗೆಯಬಾರದು. ಮಾಡಿದ ಅಡುಗೆಗೆ ಒಗ್ಗರಣೆ ಹಾಕದೆ ಗಂಡಸರಿಗೆ ಬಡಿಸಬಾರದು. ಮುಸ್ಸಂಜೆ ಹೊತ್ತು ಮುಸುಕು ಹೊದ್ದು ಮಲಗಬಾರದು. ಹೊತ್ತು ಗೊತ್ತಿಲ್ಲದೆ ಗಂಡ ಹೆಂಡತಿ ಸಂಭೋಗ ಮಾಡುವ ಮನೆಯಲ್ಲಿ ಅದೃಷ್ಟ ನೆಲೆಸುವುದಿಲ್ಲ. ಹಿರಿಯರ ಕಾರ್ಯ ಮಾಡಲು ಬೇಸರ ಮಾಡಿಕೊಳ್ಳುವ ಮನೆ ಏಳಿಗೆ ಆಗುವುದಿಲ್ಲ. ಬೆತ್ತಲೆ ಸ್ನಾನ ಮಾಡುವ ಹೆಂಗಸರು ಮನೆಗೆ ದರಿದ್ರ ತರುತ್ತಾರೆ. ದೇವರ ಮನೆಯಲ್ಲಿ ಅಥವಾ ದೇವರ ಫೋಟೋ ಪಕ್ಕದಲ್ಲಿ ಪೂರ್ವಜರ ಫೋಟೋ ಅಥವಾ ಸತ್ತವರ ಫೋಟೋ ಹಾಕಲೇಬಾರದು. ಹೆಂಗಸರು ಗಂಡನ ಮುಂದೆ ಬಟ್ಟೆ ಬದಲಾಯಿಸುವುದು ಒಳ್ಳೆಯದಲ್ಲ. ಏಕೆಂದರೆ ಹೊತ್ತು ಗೊತ್ತಿಲ್ಲದೆ ಸಂಭೋಗಕ್ಕೆ ಪ್ರಚೋದನೆ ಮಾಡಿದಂತಾಗುತ್ತದೆ. ನೈಟಿ ಧರಿಸಿ ಪೂಜೆ ಮಾಡುವ ಮಹಿಳೆಯರ ಮನೆಯಲ್ಲಿ ಮಹಾಲಕ್ಷ್ಮಿ ಇರುವುದಿಲ್ಲ. ಲಕ್ಷಣವಾಗಿ ಪೂಜೆ ಮಾಡುವಾಗ ಸೀರೆ ಉಟ್ಟು ಪೂಜೆ ಮಾಡಿದರೆ ಬಹಳ ಶ್ರೇಷ್ಠ. ಮುಸ್ಸಂಜೆ ವೇಳೆ ತಲೆ ಬಾಚುವುದು, ಉಗುರು ಕತ್ತರಿಸುವುದು ಮಾಡಬಾರದು. ಮನೆಯ ಮುಂದೆ ಚಪ್ಪಲಿ ಬೋರಲು ಬಿದ್ದಿರುವುದು, ಅಂಗಳ ಶುಚಿ ಇಲ್ಲದಿರುವ ಮನೆಯಲ್ಲಿ ಲಕ್ಷ್ಮೀದೇವಿಯು ನೆಲೆಸುವುದಿಲ್ಲ. ದೇವರಿಗೆ ದೀಪ ಹಚ್ಚಿದ ತಕ್ಷಣ ಹೊರಗಾಗಲಿ ಅಕ್ಕಪಕ್ಕದ ಮನೆಗಳಿಗಾಗಲಿ ಹೋಗಬಾರದು. ಗಂಡ ಹೆಂಡತಿಯ ಜಗಳವನ್ನು ಪರರಿಗೆ ಹೇಳಬಾರದು. ಊರಿಗೆ ಹೊರಟವರ ಬಟ್ಟೆ, ಟ್ರಂಕು, ಗಂಟು ಇವುಗಳ ಮೇಲೆ ಕುಳಿತುಕೊಳ್ಳಬಾರದು. ಅಡ್ಡಾದಿಡ್ಡಿಯಾಗಿ ಸ್ತ್ರೀಯರು ಮಲಗಬಾರದು ಹಾಗೂ ಅವರ ಜೊತೆ ಸಂಭೋಗ ಮಾಡಬಾರದು. ಹೆಂಗಸರು ಪೂರ್ತಿ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು. ಮೈಮೇಲೆ ಗುಪ್ತ ಅಂಗಗಳು ಮುಚ್ಚುವ ಬಟ್ಟೆ ಇರಬೇಕು. ಹೆಂಗಸರು ಕೊಳೆಯಾದ ಹರಿದ ಬಟ್ಟೆಗಳನ್ನು ಹಾಕಬಾರದು. ಹೆಂಗಸರು ಮನೆಯ ಹೆಣ್ಣು ಮಕ್ಕಳನ್ನು ಕೀಳಾಗಿ ನೋಡುವುದು, ಅವರ ಕಣ್ಣಲ್ಲಿ ಯಾವಾಗಲೂ ನೀರು ಹಾಕಿಸುವುದು ಮಾಡಬಾರದು. ಹೆಂಗಸರು ಮನೆಯವರಿಗೆ ಸರಿಯಾದ ವೇಳೆಗೆ ಊಟ ಹಾಕದೇ ಇರುವುದು, ಮನೆಯವರ ಬಗ್ಗೆ ಯಾವಾಗಲೂ ಚಾಡಿ ಹೇಳುವುದು, ಮನೆಯವರ ಮಧ್ಯೆ ಮನಸ್ತಾಪ ತಂದು ಜಗಳ ಹಚ್ಚುವುದು, ಹಿರಿಯರಿಗೆ ಗೌರವ ಕೊಡದೇ ಇರುವುದು, ಹೆಣ್ಣು ಮಕ್ಕಳು ಮುಂದಲೆ ಕತ್ತರಿಸುವುದು ಒಳ್ಳೆಯದಲ್ಲ. ಮೊಂಡು ಪೊರಕೆಯನ್ನು ಬಳಸುವುದು ಒಳ್ಳೆಯದಲ್ಲ. ಮನೆಗೆ ಬಂದ ಗರ್ಭಿಣಿ ಮಹಿಳೆಗೆ ಏನೂ ತಿನ್ನಲು ಕೊಡದೆ ಕಳುಹಿಸುವುದು, ಚಿಕ್ಕ ಮಕ್ಕಳು ಮನೆಗೆ ಬಂದರೆ ಅವರನ್ನು ಸರಿಯಾಗಿ ನೋಡಿಕೊಳ್ಳದೆ ಇರುವುದು, ಹೆಂಗಸರು ಮನೆಯ ಆಚಾರ ವಿಚಾರ ಸಂಪ್ರದಾಯಗಳನ್ನು ಪಾಲಿಸದೇ ಇರುವುದು, ಗಂಡನಿಗೆ ಮರ್ಯಾದೆ ಕೊಡದೇ ಇರುವುದು, ಅವರನ್ನು ಕೀಳಾಗಿ ನೋಡುವುದು, ಎಲ್ಲವೂ ನಂದೇ, ನನಗೇ ಬೇಕು ಅಂತ ಯಾವಾಗಲೂ ಹೇಳುವುದು, ಮೈತುಂಬ ಬಟ್ಟೆ ಹಾಕದೇ ಇರುವುದು, ಸಣ್ಣ ಸಣ್ಣ ವಿಷಯದಲ್ಲೂ ಕೂಡ ಸುಳ್ಳು ಹೇಳುವುದು, ಒಳ್ಳೆಯ ಸಂಬಂಧಗಳ ನಡುವೆ ಹುಳಿ ಹಿಂಡುವುದು, ಮನೆಯನ್ನು ಯಾವಾಗಲೂ ಕೊಳಕು ಇಡುವುದು, ಮಾಡಿದ ಅಡುಗೆಯನ್ನು ಯಾವಾಗಲೂ ಚೆಲ್ಲುವುದು, ಬೇರೆಯವರ ಸಂತೋಷ ನೋಡಿ ಹೊಟ್ಟೆ ಕಿಚ್ಚು ಪಡುವುದು,
ಮನೆಯಲ್ಲಿ ಯಾವಾಗಲೂ ಅಳುವುದು, ಜಗಳ ಮಾಡುವುದು, ಸಣ್ಣ ಮಕ್ಕಳಿಗೆ ಕೆಟ್ಟ ಪದಗಳಿಂದ ಬೈಯುವುದು, ಹಬ್ಬ ಹರಿದಿನಗಳನ್ನು ಮಾಡದೇ ಇರುವುದು, ದೇವರಿಗೆ 2 ವೇಳೆ ದೀಪ ಹಚ್ಚದೇ ಇರುವುದು, ಬೇರೆ ಗಂಡಸರ ಜೊತೆ ಸಲಿಗೆಯಿಂದ ಮಾತನಾಡುವುದು. ಈ ಎಲ್ಲ ಲಕ್ಷಣಗಳ ಇರುವ ಹೆಂಗಸರ ಮನೆಯು ಯಾವಾಗಲೂ ಅಭಿವೃದ್ಧಿಯೂ ಆಗುವುದಿಲ್ಲ. ಮನೆಯಲ್ಲಿ ದಟ್ಟ ದಾರಿದ್ರ್ಯ ಕಾಡುತ್ತಿರುತ್ತದೆ. ಅನೇಕ ಸಮಸ್ಯೆಗಳಿಂದ ಆ ಮನೆಯು ಕೂಡಿರುತ್ತದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.